ಮೊಟ್ಟ ಮೊದಲ ಬಾರಿಗೆ ಚೋಟುದ್ದದ ಹುಡುಗಿಯಿಂದ ನನ್ನ ವೃತ್ತಿಗೆ ಬಿದ್ದ ಕೊಡಲಿ ಏಟು ಇದು. ಇನ್ನು ಪ್ರಸಾದನಿಗೆ ನಾನು ಹೇಗೆ ಮುಖ ತೋರಿಸಬಲ್ಲೆ ಎನ್ನುವುದೇ ನನ್ನ ಸಮಸ್ಯೆಯಾಗಿತ್ತು. ನಿಜವಾಗಿಯೂ ಪ್ರಸಾದನ ಮುಂದೆ ನಿಂತು ಮಾತನಾಡಿದಾಗಲೇ ನನಗೆ ಆ ಕಷ್ಟದ ಅರಿವಾಗಿದ್ದು. ಮತ್ತೆ ಅವರು ನನ್ನನ್ನು ಅಳಿಯ ಮಾಡಿಕೊಳ್ಳೋಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅನ್ನುವಂತೆ ನೀವು ಹೇಳಿದ್ರಲ್ಲ ಎಂದು ಪ್ರಸಾದ್ ವೇದನೆ. ಕೋಪ ತುಂಬಿದ ಸ್ವರದಲ್ಲಿ ಕೇಳಿದಾಗ ಮೊದಲ ನೋಟದಲ್ಲೇ ಅವನು ಮಾಲ್ತಿಗೆ ಮನಸೋತಿದ್ದಾನೆಂಬುದರಲ್ಲಿ ನನಗೆ ಸಂದೇಹ ಉಳಿಯಲಿಲ್ಲ. ನೀನೇನೇ ಹೇಳು ಪ್ರಸಾದ್, ಆ ಹುಡುಗಿಗೆ ಬಹಳ ದುರಂಕಾರ, ಹಿರಿಯರು ಅನ್ನುವ ಗೌರವವಿಲ್ಲ. ಏನೋ ಲೋಕದಲ್ಲಿ ಅವಳೊಬ್ಳೇನೇ ಇರೋದಾ? ಅವಳನ್ನು ಮೀರಿಸುವಂಥ ಚೆಲುವೆ ನಿನಗೆ ಹುಡುಕ್ತೀನಿ, ಸುಮ್ಮನಿರು. ನನ್ನ ಮಾತುಗಳನ್ನು ಲೆಕ್ಕಿಸದೆ ಪ್ರಸಾದ್ ಖಿನ್ನನಾಗಿ, ಅವಳೇಕೆ ನನ್ನನ್ನು ಒಪ್ಪಲಿಲ್ಲ, ನನಗೇನು ಕುಂದಿದೆ ಅಂತ ಅವಳು ಒಂದೇ ಮಾತಿನಲ್ಲಿ ನಿರಾಕರಿಸ್ಬಿಟ್ಲು ಎಂದು ಕೇಳಿದ. ನಾನು ಉದಾಸೀನದಿಂದ, ನಿನಗೇನು ಕುಂದು, ರಾಜ್ಕುಮಾರನ ಹಾಗಿದ್ದಿ, ಅವಳಿಗೆ ಕೊಬ್ಬಷ್ಟೇ ಎಂದರು. ಪ್ರಸಾದ್ನ ಪೆಚ್ಚಾದ ಮುಖ ಕಂಡು ಯಾಕಾದರೂ ಈ ಹುಡುಗನ ಕಣ್ಣಿಗೆ ಆ ಮಿಂಚಿನ ಬಳ್ಳಿಯನ್ನು ಹಾಕಿದೆನೋ, ಈಗ ಅವಳನ್ನೇ ಹಚ್ಕೊಂಡ್ಬಿಟ್ಟಿದ್ದಾನಲ್ಲ ಎಂದು ಮನಸ್ಸಿಗೆ ಆತಂಕವಾಯಿತು. ಪ್ರಸಾದ್ ಪದೇ ಪದೇ ಎದುರು ಮನೆಯ ಕಡೆ ನೋಡುತ್ತಲೇ ಸ್ಕೂಟರ್ ಹತ್ತಿ ಹೊರಟ. ವಿಶ್ವ ಸಂಸಾರಿ ಎಂತಿರುವ ನಾನು ಒಬ್ಬೊಬ್ಬರ ವಿಚಾರವನ್ನೇ ಕುರಿತು ಆಲೋಚಿಸುತ್ತಾ ಕುಳಿತುಕೊಳ್ಳಲು ಅವಕಾಶವೆಲ್ಲಿ? ರಂಗಣ್ಣನವರು ಬಂದಾಗ ನಾನು ನನ್ನ ಚಿತ್ತ ಲಹರಿಯಿಂದ ಎಚ್ಚೆತ್ತೆ. ಜೋಯಿಷರೇ, ತಾವು ಇವತ್ತು ಸಂಜೆ 4 ಗಂಟೆಗೆ ಮನೆಯ ಕಡೆ ಬಿಡುವು ಮಾಡಿಕೊಂಡು ಬರಬೇಕು. ಏನು ವಿಷಯ ಮೇಷ್ಟ್ರೆ? ನನ್ನ ಭಾವ ಮೈದನ ನರಹರಿ ಗೊತ್ತಲ್ಲ, ಅವನು ನಮ್ಮ ಶಾರದಾಗೆ ಯಾರೋ ಗಂಡಿನವರನ್ನು ಕರ್ಕೊಂಡು ಬರ್ತಿದ್ದಾನೆ. ನೀವಿದ್ರೆ ನಮಗೆ ಧೈರ್ಯ. ನೀವು ಒಂದ್ಸಲ ಆ ಹುಡುಗನನ್ನು ನೋಡಿದರೆ ಒಳ್ಳೆಯದು. ಶಾರದೆ ಮದುವೆ ಆಗೋ ಗಂಡನ್ನು ನಾನು ನೋಡಲ್ಲ ಅಂತೀನಿ. ಖಂಡಿತ ಬರ್ತೀನಿ, ನಾನು ನಗುತ್ತಾ ಹೇಳಿದೆ. ಬಡವರ ಮನೆಯ ಹೆಣ್ಣು ಮಕ್ಕಳು ಕೊರಳಿನಲ್ಲಿ ಸರಿಯಾಗಿರುವ ಬಿಸಿ ತುಪ್ಪದಂತೆ ಅದನ್ನು ನುಂಗಲಾರದೆ ಉಗುಳಲಾರದೆ ಅನುಭವಿಸುತ್ತಾರೆ. ಹೆತ್ತವರು ಶಾರದೆಯನ್ನು ನೋಡಿ ನನಗೆ ಈ ಮಾತಿನ ಅರ್ಥ ತಿಳಿಯಿತು. ಶಾರದಾಳ ನಂತರ ಸಾಲಾಗಿ ಲಂಗಾದವಣಿಯಿಂದ ಹಿಡಿದು ಫ್ರಾಕಿನವರೆಗೂ ನಿಂತಿದ್ದ 4 ಕನ್ಯೆಯರನ್ನು ಕಂಡಾಗ ಮೇಷ್ಟ್ರು ಹೆಗಲಿಗೆ ಮೇಲಿನ ಭಾರ ಇಳಿಯುವುದು ಯಾವಾಗ ಎನಿಸಿತು. ಹೆಣ್ಣು ಮಕ್ಕಳು ಎತ್ತವರ ಹೆಗಲಿಗೆ ಭಾರವೇ ಎಂದು ಕೆಲವರಿಗೆ ಕೋಪ ಬರಬಹುದು. ನಾನು ಹೆಣ್ಣಿನ ಸ್ವಾತಂತ್ರ್ಯ ಸಮಾನತೆಯನ್ನು ಗೌರವಿಸುವವನೇ. ಆದರೆ ಕಾಲ ಎಷ್ಟು ಬದಲಾದರೂ ನಮ್ಮ ಸಮಾಜದ ಕಟ್ಟುಪಾಡುಗಳಲ್ಲಿ ಹೆಣ್ಣಿಗೆ ಒಂದು ಸೀಮ್ರೇಖೆ ಇದೆ. ಅವಳು ಯಾವುದೇ ಕ್ಷೇತ್ರದಲ್ಲಿ ಮುಂದುವರೆದರೂ, ಕೀರ್ತಿ ಯಶಸ್ಸು ಗಳಿಸಿದರೂ ಪ್ರಕೃತಿ ಅವಳಿಗೆ ನೀಡಿದ ಹೆಣ್ತನದಿಂದ ಅವಳು ವಂಚಿತಳಾಗುವಂತೆಯೇ ಇಲ್ಲ. ಬಡತನವಿರಲಿ ಸಿರಿತನವಿರಲಿ, ತಮ್ಮ ಹೆಣ್ಣು ಮಕ್ಕಳಿಗೆ ಸೂಕ್ತ ಗಂಡು ಆರಿಸಿ ಅವರ ಬದುಕು ರೂಪಿಸಲು ಪ್ರತಿಯೊಬ್ಬ ತಂದೆ ತಾಯಿಯೂ ಹವಣಿಸುತ್ತಾರೆ. ಶ್ರೀಮಂತಿಕೆಯಿಂದ ಹೆಣ್ಣಿನ ಹೃದಯ ತಣಿಯೋದಿಲ್ಲ. ಪ್ರಕೃತಿ ಮಾನವನನ್ನು ಸಂಜೀವಿಯಾಗಿ ಸೃಷ್ಟಿಸಿದ. ಬಡತನಕ್ಕೆ ಅಂಜಿ ಹೆಣ್ಣು ಮಕ್ಕಳು ತಮ್ಮ ವಯೋ ಸಹಜವಾದ ಆಕಾಂಕ್ಷೆಗಳನ್ನು ಹತ್ತಿಕ್ಕುವುದು ಸಾಧ್ಯವೇ? ಗಂಡು ಹೆಣ್ಣನ್ನು ಧಾರ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಬಂಧಿಸೋದು ನಿಸರ್ಗ ನಿಯಮ. ಯಾವ ವೈಜ್ಞಾನಿಕ ಪರಿವರ್ತನೆಯೂ ಈ ನಿಯಮವನ್ನು ಮೀರಿ ನಿಲ್ಲಲು ಸಾಧ್ಯವೇ ಇಲ್ಲ ಅಲ್ವೇ? ಮೇಷ್ಟ್ರ ಹೆಂಡತಿ ವೆಂಕಟಮ್ಮ ಪಕ್ಕದ ಮನೆಯಿಂದ ಬಣ್ಣವಾದ ಸೀರೆಯೊಂದನ್ನು ಮಗಳಿಗಾಗಿ ಎರವಲು ತಂದಿದ್ರು. ಕೇಸರಿ ಬಣ್ಣದ ಸಣ್ಣ ಹೂಗಳನ್ನು ಡಿಸೈನಿನ ಸೀರೆ. ಶಾರದೆಯ ಹಾಲು ಬಿಳುಪಿನ ಮೈರಂಗಿಗೆ ಬಲು ಸುಂದರವಾಗಿ ಒಪ್ಪುತ್ತಿತ್ತು. ಅಗಲವಾದ ಬಟ್ಟುಳ್ಳ ಕಣ್ಗಳು, ನಸು ನೀಳವಾದ ಮೂಗು, ದುಂಡು ಮುಖ, ಮಾಟವಾದ ಮೈಕಟ್ಟಿನಿಂದ ಶಾರದೆ ಸಾಂಪ್ರದಾಯಿಕ ಚೆಲುವೆ. ಅವಳ ಕಣ್ಣಿನ ಪ್ರಖರತೆಯ ಜೊತೆ ಸ್ಪರ್ಧೆ ಹೂಡಿದಂತಿತ್ತು ಹಣೆಯ ದುಂಡು ಕುಂಕುಮದ ಬೊಟ್ಟು. ತಲೆಯ ತುಂಬ ಹೂವು ಮುಡಿದು ಶಾರದೆ ಮಹಾಲಕ್ಷ್ಮಿಯಂತೆ ಕಾಣುತ್ತಿದ್ಲು. ಅವಳ ಹೃದಯ ಸೌಂದರ್ಯವನ್ನು ಅವಳ ಸೌಮ್ಯ ಮುಖವೇ ಪ್ರತಿಬಿಂಬಿಸುತ್ತಿತ್ತು. ಇದಕ್ಕಿಂತ ರಂಗಣ್ಣನವರು ಭಾವ ಮೈದನನ ನರಹರಿ ಏದುಸಿರು ಬಿಡುತ್ತಾ ಬಂದ. ಅಕ್ಕ, ಭಾವ ಎಲ್ಲ ರೆಡಿನಾ? ಅವರು ಇನ್ನೇನು ಬಂದ್ಬಿಡ್ತಾರೆ. ಶಾರದಾ ಎಲ್ಲಿ? ಒಳಗಿದ್ದಾಳೆ. ಯಾಕೆ?
ವೆಂಕಮ್ಮನ ಪ್ರಶ್ನೆಯನ್ನು ಕಿವಿಗೆ ಹಾಕಿಕೊಳ್ಳದೆ ನರಹರಿ ಒಳಗೆ ಧಾವಿಸಿದ. ಹುಡುಗ ಕಟ್ಟ ಸಂಪ್ರದಾಯ ವಿರೋಧಿ. ಅವನಿಗೆ ಫ್ಯಾಷನ್ ಮಾಡೋ ಹುಡುಗಿಯರನ್ನು ಕಂಡ್ರೆ ಇಷ್ಟದಂತೆ. ಶಾರದಾ ಈ ರೀತಿ ಆಡೋ ಗುಲಜ್ಜಿಯ ಹಾಗೆ ಅಲಂಕಾರ ಮಾಡಿಕೊಂಡ್ರೆ ಈ ಸಂಬಂಧ ಖಂಡಿತ ಮುರಿದು ಬೀಳುತ್ತೆ ಎಂದವನೇ ಅವಳ ತಲೆ ಕೂದಲು ಹೂವನ್ನು ತೆಗೆದು ಟವಲ್ನಿಂದ ಅವಳ ಹಣೆಯ ಮೇಲಿದ್ದ ಕಾಸಿನಗಲದ ಕುಂಕುಮ ಅಳಿಸಿದಾಗ ವೆಂಕಟಮ್ಮ ಸಿಡಿಮಿಡಿಗೊಂಡ್ರು. ಇದೇನೋ ಅವಲಕ್ಷಣವೋ ನರಹರಿ. ಶುಕ್ರವಾರದ ಸಂಜೆ ಹೆಣ್ಣು ಮಕ್ಕಳಿಗೆ ಅಮಂಗಲದ ಅಲಂಕಾರವೇ? ಇದೇನು ಫ್ಯಾಷನ್ನು? ಅಕ್ಕ, ನೀನಿನ್ನೂ ಹಳೆಯ ಕಂದಾಚಾರ ಇಟ್ಕೊಂಡು ಕುತ್ಕೊಂಡಿದ್ರೆ ನಿನ್ನ ಮಗಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಸುಮ್ಮನೆ ಇರು. ನರಹರಿ ಧೋರಣೆಯಿಂದ ನುಡಿದು ಅವರ ಬಾಯಿ ಮುಚ್ಚಿದ. ಅವನ ಆದೇಶದಂತೆ ಶಾರದೆಯ ತಂಗಿ ಶಾಂಭವಿ ಶಾರದಾಳ ಕೂದಲ ರಾಶಿ ಬಿಚ್ಚಿ ಕಿವಿಯ ಬಳಿ ಅಲಂಕೃತ ಕ್ಲಿಫ್ ಸಿಕ್ಕಿಸಿ ಹಣೆಗೆ ಚಿತ್ತಾರವಾದ ತಿಲಕವಿಟ್ಲು. ತುಟಿಗೆ ಕಂಡು ಕಾಣದಂತೆ ತುಟಿರಂಗು ಲೇಪಿಸಿದ್ಲು. ನೀರು ಯಾವ ಕಡೆ ಹರಿದ್ರೂ ತನ್ನ ಮಟ್ಟ ಸೇರುವಂತೆ ಯಾವ ವಿಧಾನದ ಅಲಂಕಾರ ಅನುಸರಿಸಿದರೂ ಸೌಂದರ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆಧುನಿಕ ಶೃಂಗಾರದಲ್ಲಿ ಶಾರದೆ ಹೊನ್ನಿನ ಪುತ್ಥಳಿಯಂತೆ ಶೋಭಿಸುತ್ತಿದ್ಲು. ಈ ವಾಯಿಲ್ ಸೀರೆಯ ಬದಲಾಗಿ ಯಾವುದಾದರೂ ತೆಳುವಾದ ಶಿಫಾನ್ ಸೀರೆ, ಸ್ಲೀವ್ಲೆಸ್ ಬ್ಲೌಸ್ ಹಾಕಿದ್ರೆ ನರಹರಿ ರಾಗವೆಳೆಯುತ್ತಿದ್ದಂತೆ. ವೆಂಕಟಮ್ಮ ಕಟುವಾಗಿ, ಸಾಕೋ, ನನ್ನ ಮಗಳು ಮೈ ತೋರಿಸಿ ಜಾಹೀರಾತು ಕೊಡಬೇಕಾಗಿಲ್ಲ, ಲಕ್ಷಣವಾಗಿ ಸಂಸಾರ ಮಾಡಿದ್ರೆ ಸಾಕು ಎಂದಾಗ ತಡೆಯಲಾರದೆ ನರಹರಿಯನ್ನು ಕೇಳಿದೆ. ನರಹರಿ, ಯಾರಯ್ಯ ಹುಡುಗನ ಕಡೆಯವರು? ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಅವನಿಗೆ ತಂದೆ ತಾಯಿ ಒಡ ಹುಟ್ಟಿದವರು ಯಾರೂ ಇಲ್ಲ? ಜೋಯಿಷರೇ, ಭದ್ರಾವತಿಯಲ್ಲಿ ಪೇಪರ್ ಮಿಲ್ಸ್ ಇದೆ, ಸಿಮೆಂಟ್ ಫ್ಯಾಕ್ಟ್ರಿ ನಡೆಸುತ್ತಿದ್ದಾನೆ. ಪಿತ್ರಾರ್ಜಿತವಾಗಿ 50 ಲಕ್ಷ ರೂಪಾಯಿ ಆಸ್ತಿ ಬೇರೆ ಇದೆಯಂತೆ. ಅಷ್ಟು ಶ್ರೀಮಂತನಾದರೂ ಸ್ವಲ್ಪವೂ ಜಂಬ ಇಲ್ಲ. ಹುಡುಗನ ಹೆಸರೇನು? ಸುಭಾಷ್ ಚಂದ್ರ ಅಂತ. ಹೆಸರು ಚೆನ್ನಾಗಿದೆ. ನಾನು ಹೇಳಿದಾಗ ನರಹರಿ ಉತ್ಸಾಹದಿಂದ ನುಡಿದ. ನೋಡೋಕೆ ಹೇಗಿದ್ದಾನೆ ಅಂತೀರಿ? ನಮ್ಮ ಶಾರದಾಳ ರೂಪಕ್ಕೆ ತಕ್ಕ ಜೋಡಿ. ಅದೇನೋ ಸರಿಯೇ, ಆದರೆ ಅಷ್ಟು ಶ್ರೀಮಂತನಾಗಿ ಅವನ್ಯಾಕೆ ಬಡವರ ಮನೆ ಸಂಬಂಧ ಬೆಳೆಸ್ತಿದ್ದಾನೆ? ಅದೇ ಅವನ ದೊಡ್ಡ ಗುಣ ಜೋಯಿಷರೇ. ಅವನಿಗೆ ಹುಡುಗಿ ತುಂಬ ರೂಪವತಿಯಾಗಿರಬೇಕು ಅಂತ ಅಷ್ಟೆ. ನಮ್ಮ ಶಾರದಾನ ಒಂದ್ಸಲ ದೇವಸ್ಥಾನದಲ್ಲಿ ನೋಡಿದ್ನಂತೆ. ಅವಳನ್ನೇ ಮದುವೆ ಆಗಬೇಕು ಅಂತ ನಿರ್ಧರಿಸ್ಬಿಟ್ಟಿದ್ದಾನೆ. ಮುಂದೆ ಅವಳ ತಂಗಿಯರ ಮದುವೆ ಜವಾಬ್ದಾರಿಯು ಅವನೇ ಹೊರ್ತಾನಂತೆ. ಇಷ್ಟೆಲ್ಲ ವಿವರಣೆ ನರಹರಿಯ ಬಾಯಲ್ಲಿ ಕೇಳಿದರೂ ನನ್ನ ಮನಸ್ಸಿನ ಮೂಲೆಯಲ್ಲೆಲ್ಲೋ ಅಪಶ್ರುತಿ ಮೀಟುವಂತೆ ಭಾಸವಾಗ್ತಿತ್ತು. ಶಾರದಾನ ಒಂದ್ಸಲ ನೋಡಿದ್ದಾನೆ ಅಂದಮೇಲೆ ಈ ಕೋತಿ ಅಲಂಕಾರ ಯಾಕೆ ಬೇಕಿತ್ತು? ಆ ತಿಲಕವೋ, ತುಟಿಯ ರಂಗೋ, ಕೂದಲು ಬಿಟ್ಕೊಂಡು ಮಾರಮ್ಮನ ಹಾಗಿದ್ದಾಳೆ. ವೆಂಕಟಮ್ಮ ಗೊಣಗಿದರು. ನಾಳೆ ಅವಳಿಗೆ ಮದುವೆ ಆದರೆ ಅವಳ ಗಂಡನ ಅಭಿರುಚಿಗೆ ತಕ್ಕ ಹಾಗೆ ಅಲಂಕರಿಸ್ಕೊಳ್ತಾಳೆ. ನಿನ್ನ ಹತೋಟಿಯಲ್ಲಿ ಹೇಗಿರ್ತಾಳೆ? ನರಹರಿ ನಗೆಯಾಡಿದ. ನರಹರಿಯ ಮಾತಿನಲ್ಲಿ ಉದ್ರೇಕತೆ ಇರಲಿಲ್ಲ. ಹಂಸದಂಥ ಬಿಳಿಯ ಉದ್ದ ಕಾಲಿನಿಂದ ಇಳಿದ ಸುಭಾಷ್ ಚಂದ್ರ ಕಾಮದೇವನಂತೆ ಮನೋಹರವಾಗಿದ್ದ. ಅವನು ಕೈ ಮುಗಿಯುತ್ತಾ ಒಳಗೆ ಬಂದಾಗ ಅವನ ನಗುವಿನಲ್ಲಿ ಹೆಣ್ಣಿನ ಹೃದಯ ಸೇರಿ ಹಿಡಿಯುವಂಥ ಅಯಸ್ಕಾಂತವಿತ್ತು. ಸಿಲ್ಕ್ನ ಜುಬ್ಬ ಪೈಜಾಮದಲ್ಲಿ ಅವನ ನೋಟಕರ ಕಣ್ಣು ಕೂರೈಸುವಂತೆ ಕಾಣ್ತಿತ್ತು. ಶಾರದೆಯನ್ನು ಕಂಡು ಅವನ ಮುಖ ಅರಳಿತು. ರಂಗಣ್ಣ ವೆಂಕಮ್ಮ ನರಹರಿಯಿಂದ ಅವನಿಗೆ ರಾಜೋಪಕಾರವಾದ ಮೇಲೆ ಅವನು ನೇರವಾಗಿ ಸುತ್ತಿ ಬಳಸಿ ಮಾತನಾಡದೆ, ನನಗೆ ಶಾರದ ತುಂಬ ಇಷ್ಟವಾಗಿದ್ದಾಳೆ, ಆದಷ್ಟು ಬೇಗ ನೀವು ಮದುವೆ ಮಾಡಿಕೊಡಿ ಎಂದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ನಾನು ಸಾಧಾರಣ ಸ್ಕೂಲ್ ಮೇಷ್ಟ್ರು, ಹಣದ ಅನುಕೂಲತೆ ಕಡಿಮೆ, ರಂಗಣ್ಣ ತಗ್ಗಿದ ಧ್ವನಿಯಲ್ಲಿ ಹೇಳಿದಂತೆ ಸುಭಾಷ್ ಚಂದ್ರ ಅವರ ಮಾತನ್ನು ತಡೆದು, ಮದುವೆ ಖರ್ಚೆಲ್ಲ ನನ್ನ ಕಡೆಯಿಂದಲೇ ಇರಲಿ ಎಂದು ಹೇಳಿದಾಗ ರಂಗಣ್ಣನವರು ಬಾಯಿ ಕಟ್ಟಿತು. ಇದೇನು ನ್ಯಾಯ? ಅಳಿಯನಾಗಿದ್ದಕ್ಕೆ ನಾವು ನಿಮ್ಗೇನು ಕೊಡೋದು ಬೇಡವೆ? ಅವನು ನಗುತ್ತಲೇ ಮುಖ ಕೆಂಪೇರಿಸಿಕೊಂಡು ಶಾರದಾಳತ್ತ ನೋಡಿದ. ಕೊಡ್ತೀರಲ್ಲ ಇಷ್ಟು ಮುದ್ದಾಗಿರುವ ಮಗಳನ್ನು? ಬೇಷ್, ಹುಡುಗರೆಂದರೆ ಹೀಗೆ ಇರಬೇಕು ಎಂದುಕೊಂಡೆ. ರೂಪ ಗುಣ ಯಾವುದರಲ್ಲೂ ಹುಡುಗನನ್ನು ತೆಗೆದು ಹಾಕುವಂತಿಲ್ಲ. ಆದರೆ ಯಾಕೋ ಅವನ ನಯವಾದ ನಡವಳಿಕೆ, ಬೆಣ್ಣೆಯ ಮಾತುಗಾರಿಕೆ ಕೃತಕ. ಅದರಲ್ಲೂ ಏನೋ ಕೃತಮತಿ ಆಗಿರಬಹುದೇ ಎಂಬ ಶಂಕೆ ಮನಸ್ಸಿನ ಮೂಲೆಯಲ್ಲಿ ಬಾಧಿಸುತ್ತಿತ್ತು. ನಿಶ್ಚಿತಾರ್ಥಕ್ಕಾಗಿ ನಾನು
ನಿಮ್ಮ ಮಗಳಿಗೆ ಸೀರೆ ಒಡವೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಶಾರದಾಳೆ ಸೆಲೆಕ್ಟ್ ಮಾಡಲಿ ಅಂತ ನನ್ನ ಆಸೆ. ಅರ್ಧ ಗಂಟೆ ಅವಳನ್ನು ನನ್ನ ಜೊತೆ ಕಳಿಸ್ಕೊಡ್ತೀರಾ? ಸುಭಾಷ್ ಚಂದ್ರನ ಮನವಿಗೆ ಯಾರೂ ಚಕಾರೆತ್ತಲಿಲ್ಲ. ತಾವೀಗ ಏನೇ ಮಾತನಾಡಿದರೂ ಒದಗಿ ಬಂದ ಸಂಬಂಧ ತಪ್ಪಿ ಹೋಗುತ್ತದೆ ಎಂಬ ಆತಂಕ ರಂಗಣ್ಣನವರಿಗೆ. ಸಾಂಪ್ರದಾಯಸ್ಥರಾದ ವೆಂಕಮ್ಮನವರಿಗೆ ಇದೆಲ್ಲ ಕೊಂಚವೂ ಸರಿ ಬೀಳುವುದಿಲ್ಲವೆಂದು ನನಗೆ ಗೊತ್ತು. ನಮ್ಮ ಹುಡುಗಿಗೇನೂ ತಿಳಿಯಲ್ಲ, ನೀವೇ ಆರಿಸಿ ತಂದಿದ್ರಿ ಎಂದು ಆಕೆ ಮೆಲ್ಲನೆ ಆಕ್ಷೇಪಣೆ ಎತ್ತಿದಾಗ ಸುಭಾಷ್ ಚಂದ್ರ ನಗುತ್ತಾ, ಯಾಕಮ್ಮ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿಮ್ಮ ಮಗಳನ್ನು ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಭಯವೇ ಎಂದು ಕೇಳಿದಾಗ ಅವನ ದನಿ ನಯವಾಗಿದ್ದರೂ ಅದರಲ್ಲಿನ ಮೊಣಚು ಎಲ್ಲರನ್ನೂ ಬೆದರಿಸಿತು. ಅಕ್ಕನ ಗೊಡ್ಡು ನಂಬಿಕೆಗಳಿಂದ ಶಾರದಾಳಿಗೆ ಈ ಗಂಡು ತಪ್ಪಬಾರದೆಂದು ಅಂಜಿಕೆಯಿಂದ ನರಹರಿ ತಾನು ನಗುತ್ತಾ, ಚೇಚೆ, ಏನು ಮಾತದು? ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ಶಾರದಾನ ನಾವು ದಾರೆ ಎಳೆದು ಕೊಡೋಕೆ ಒಪ್ತಿದ್ವಾ? ಅವಳು ಎಂದಿದ್ದರೂ ನಿಮ್ಮವಳೆ, ಧಾರಾಳವಾಗಿ ಕರ್ಕೊಂಡು ಹೋಗಿ ಎಂದು ತಾನೇ ಸಮ್ಮತಿ ಇಟ್ಟ. ನನಗಂತೂ ಈ ಪ್ರಕರಣ ಇಷ್ಟವಾಗಲಿಲ್ಲ. ಲಗ್ನ ಪತ್ರಿಕೆಯು ಆಗದೆ ಹುಡುಗಿಯನ್ನು ಹಿಂದೆ ಪರಿಚಯವಾಗಿರುವ ಅವನೊಡನೆ ಕಳುಹಿಸಿಕೊಡುವುದೇ? ಆದರೆ ಹಿರಿಯರೆಂದು ಯಾರು ನನ್ನ ಅಪ್ಪಣೆ ಕೇಳಿದ್ರು? ಎಲ್ಲ ಅವರವರ ಮೂಗಿನ ನೇರಕ್ಕೆ ನಡೆಸುವಂತಿರಬೇಕಾದ್ರೆ ಮೇಷ್ಟ್ರು ನನ್ನನ್ಯಾಕೆ ಬರ ಹೇಳಿದ್ರು ಎಂದು ತುಸು ಕೋಪವೇ ಬಂದಿತ್ತು. ಇದೆಲ್ಲ ಚೆನ್ನಾಗಿಲ್ಲ ನರಹರಿ. ಮದುವೆ ಆದ ಮೇಲೆ ಗಂಡಿನ ಕೈಗೆ ಹೆಣ್ಣೊಪ್ಪಿಸೋದು ಪದ್ಧತಿ. ವಧು ಪರೀಕ್ಷೆಯ ಹಂತದಲ್ಲಿ ಇಷ್ಟು ನಿಶ್ಚಿಂತೆಯಾಗಿ ನಿಮ್ಮ ಹುಡುಗಿಯನ್ನು ಅವನ ಕೈಗೆ ಕಳುಹಿಸಿ ಕೊಟ್ಬಿಡೋದೆ? ಇದು ನನ್ನ ಕುಟುಂಬದ ವಿಷಯಕ್ಕೆ ಸಂಬಂಧಿಸಿದಲ್ಲ ಎಂದು ನಾನು ತೆಪ್ಪಗಿರಬಹುದಿತ್ತು. ಆದರೆ ರಂಗಣ್ಣನವರ ಸಂಸಾರದ ಬಗ್ಗೆ ನನಗಿದ್ದ ಸ್ನೇಹ, ವಿಶ್ವಾಸ ನರಹರಿಯನ್ನು ಈ ರೀತಿ ಹರಿತವಾಗಿ ಪ್ರಶ್ನಿಸಲು ಪ್ರೇರೇಪಿಸಿತು. ಇದೆಲ್ಲ ಈಗಿನ ಕಾಲದ ಫ್ಯಾಷನ್ ಜೋಯಿಷರೇ. ಹುಡುಗ ತುಂಬ ಮಾಡ್ರನ್ ಅಂತ ನಾನಾಗಲೇ ಹೇಳಿರಲಿಲ್ವೇ? ಜೋಯಿಷರ ಮಾತು ನಿಜ. ನೀನು ಸಲ್ಲದ ಪಾರಪತ್ಯ ಮಾಡಿಕೊಂಡು ಶಾರದಾಳೊಬ್ಬಳನ್ನೇ ಅವನ ಜೊತೆ ಕಳುಹಿಸಿದ್ದು ನನಗೆ ಮೈಯೆಲ್ಲ ಹುರಿದೋಯ್ತು. ವೆಂಕಮ್ಮನವರು ತಮ್ಮನ ಮೇಲೆ ಹಾರಿದ್ರು. ನೀನಿನ್ನೂ ಯಾವ ಶತಮಾನದಲ್ಲಿದ್ದೀಯಾಕ? ಈಗ ಗಂಡು ಹೆಣ್ಣು ನಿಶ್ಚಯವಾದ ಕೂಡಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ತಿಳಿಯೋಕೆ ಡಾಕ್ಟರ್ ಹತ್ರ ಹೋಗುವಷ್ಟು ಮುಂದುವರೆದಿದ್ದಾರೆ ಗೊತ್ತೇನು? ನರಹರಿ ನಗುತ್ತಾ ಹೇಳಿದ ಮಾತಿಗೆ ನಾವ್ಯಾರೂ ನಗಲಿಲ್ಲ. ಬೆಂಕಿ ಬಿತ್ತು ಹಾಳು ಫ್ಯಾಷನ್ಗೆ. ಮಾನ ಮರ್ಯಾದೆ ಬಿಟ್ಟು ಮುಂದುವರಿಯೋದು ಅದೆಂಥ ಕಾಲವೋ? ನಮ್ಮ ಶಾರದನ್ನ ನಾವು ಹಾಗೆಲ್ಲ ಬೆಳೆಸಿಲ್ಲ. ಇವತ್ತಿಗಾಯಿತು. ಇನ್ನೊಂದು ದಿನ ಆ ಹುಡುಗ ನಮ್ಮ ಮನೆಗೆ ಬಂದು ಅವಳ ಸುದ್ದಿ ಎತ್ಕೂಡ್ದು. ಮದುವೆ ಮುಗಿಯೋವರೆಗೂ ಗಂಭೀರವಾಗಿ ದೂರವಿರೋದಕ್ಕೆ ಹೇಳು. ವೆಂಕಮ್ಮ ರೇಗಿದಾಗ ನರಹರಿ ತುಟಿಕ್ ಪಿಟಿಕ್ ಎನ್ನಲಿಲ್ಲ. ನಾನು ನನ್ನ ಕೈ ಚೀಲ ತೆಗೆದುಕೊಂಡು ಎದ್ದೆ. ಬರ್ತೀನಿ ಮೇಷ್ಟ್ರೆ, ಬರ್ತೀನಿ ತಾಯಿ. ಮಗಳಿಗೆ ಮದುವೆ ನಿಶ್ಚಯವಾಗಿದ್ದು ಬಹಳ ಸಂತೋಷ. ಈಗಿನ ಕಾಲದವರಿಗೆ ಸ್ವಲ್ಪ ಉಡುಗ್ ಬುದ್ಧಿ. ನೀವೇ ಹೇಗೋ ಹೊಂದ್ಕೊಂಡು ಹೋಗ್ಬಿಡಿ. ಇವತ್ತಿನ ಪ್ರಕರಣಕ್ಕೆ ನೀವ್ಯಾರೂ ಏನು ಹೆಚ್ಚು ಮಾತನಾಡದಿರೋದೇ ಒಳ್ಳೆಯದು. ವೆಂಕಟಮ್ಮನವರು ಹೇಳಿದಂತೆ ಮದುವೆಯಾಗೋವರೆಗೂ ನಿಮ್ಮ ಎಚ್ಚರಿಕೆಯಲ್ಲಿದ್ದರಾಯಿತು. ನಾನು ಬರ್ತೀನಯ್ಯ ನರಹರಿ ಎಂದು ಅವರೆಲ್ಲರಿಂದ ಬೀಳ್ಕೊಂಡೆ. ಬೆಳಗ್ಗೆಯಿಂದ ಸತತವಾಗಿ ಓಡಾಟ, ಮನಸ್ಸಿನ ಒತ್ತಡದಿಂದ ನನ್ನ ದೇಹ ಬಳಲಿತು. ಹಾಳಾದ ವೃದ್ಧಾಪ್ಯದಿಂದ ಇತ್ತೀಚಿನ ಕಾಲಿನ ಕೀಲುಗಳು ಬೇರೆ ಹಿಡಿದುಕೊಳ್ತಿದ್ವು. ಇನ್ನು ಸೈಕಲ್ ತುಳಿಯೋದು ಬಿಡಬೇಕಾಗುತ್ತೋ ಏನೋ ಎನಿಸಿತು. ಮನೆಗೆ ಬಂದವನೇ ಕಾವೇರಿ ಬಡಿಸಿದ್ದನ್ನು ತಿಂದು ಮಲಗಿಬಿಟ್ಟೆ. 2 ದಿನಗಳು ಮೈಕೈ ನೋವು. ಆಯಾಸದಿಂದ ನಾನು ವಿಶ್ರಾಂತಿ ತೆಗೆದುಕೊಳ್ಳಬೇಕಾಯಿತು. 3 ದಿನ ನನಗೆ ಆಲಸ್ಯವಿದ್ದರೂ ಮೈ ಕೊಡವಿಕೊಂಡು ಪಂಚಾಂಗದೊಡನೆ ಹೊರಡಲು ಸಿದ್ಧನಾದೆ. ನನಗೆ ಅಗತ್ಯ ಬಿದ್ದಾಗ ರಜೆ ತೆಗೆದುಕೊಳ್ಳಲು ನನ್ನದೇನು ಸರ್ಕಾರಿ ನೌಕರಿಯೇ? ಅವತ್ತವತ್ತು ದುಡಿದರೆ ನಮಗೆ ಉಂಬಳ. ಗಳಿಸಿದ ಹಣವನ್ನು ಜಾಗರೂಕತೆಯಿಂದ ಕೂಡಿಡಬೇಕು. ಕೊನೆಗಾಲದಲ್ಲಿ ನಾವು PF ಪಿಂಚಣಿ ಕಾಣುವಂತಿದೆಯೇ? ನಮ್ಮ ಉಳಿತಾಯವೇ ನಮಗಾಧಾರ. ಮತ್ತೆ ಅಲ್ಲಿ ಇಲ್ಲಿ ವಧುವರರ ಭೇಟಿಯಲ್ಲಿ ನನ್ನ ದಿನಚರಿ ಸಾಗ್ತಾಯಿತ್ತು. ಈ ನಡುವೆ ಶ್ಯಾಮರಾಯರು ನಮ್ಮ ಮನೆಗೆ ಬಂದಿದ್ರು. ನೀವು ಮಾಡೋ ಕೆಲಸ ಒಂದೊಂದಲ್ಲ. ನನ್ನ ಮೇಲಿನ ಜಿದ್ದಿನಿಂದ ಹಸು ಮಗುವಿನಂತಿದ್ದ ನನ್ನ ಮಗನನ್ನೇ ಯಾರೋ ಮಾಯಾಂಗಿನಿಯನ್ನು ತೋರಿಸಿ ಮರಳು ಮಾಡಿಬಿಟ್ಟಿದ್ದಾರೆ. ಆ ಮುಂಡೆದು ಹಗಲು ರಾತ್ರಿ ಅವಳ ಚಿಂತೆಯಲ್ಲೇ ಊಟ ತಿಂಡಿ ನಿದ್ದೆ ಬಿಟ್ಟು ಕೊರಗ್ತಿದ್ದಾನೆ.
ಈ ಇಳಿ ವಯಸ್ಸಿನಲ್ಲಿ ನಾನು ಅವನ ಸಂಕಟ ನೋಡಬೇಕಾಯ್ತಾ ಎಂದು ನನಗೆ ಉಗಿದು ಹುಪ್ಪಾಕಿ ಹೋದರು. ಪ್ರಸಾದ್ನ ಬಗ್ಗೆ ನನಗೂ ಬೇಸರವಾಗದಿರಲಿ. ಗಣೇಶನನ್ನು ಮಾಡಲು ಹೋಗಿ ಅವನಪ್ಪನನ್ನು ಮಾಡಿದಂತಾಗಿತ್ತು. ಪ್ರಸಾದನಿಗೆ ಒಳ್ಳೆ ಹೆಣ್ಣು ತರಬೇಕೆಂಬ ನನ್ನ ಉದ್ದೇಶ ಈ ರೀತಿ ತಿರುವಿನ ದಾರಿಯಲ್ಲಿ ಪ್ರಯಾಸವನ್ಗೊಳ್ಳುತ್ತದೆ ನಾನು ನಿರೀಕ್ಷಿಸಿರಲಿಲ್ಲ. ಪ್ರಸಾದನಿಗೆ ವಿವೇಕ ಹೇಳಲು ಪ್ರಯತ್ನಿಸಿದಾಗ ಅವನು ಕಣ್ಣು ಕೆಂಪಾಗಿ ಮಾಡಿಕೊಂಡು ರೇಗ್ಬಿಟ್ಟ. ಅವಳು ಯಾವನೋ ಜೊತೆಯಲ್ಲಿ ಕುಲುಕಿಕೊಂಡು ಓಡಾಡುತ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯಲ್ವಾ ಅಂಕಲ್? ಇದುವರೆಗೂ ನಾನು ಯಾವ ಹೆಣ್ಣಿನ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ನೀವೇ ಹೇಳಿ, ಅವಳು ನನಗೆ ಮೋಸ ಮಾಡಬಹುದಾ? ಅವನ ಮಾತಿನ ದಾಟಿ ನನ್ನನ್ನು ದಿಗ್ಭ್ರಾಂತವನ್ನಾಗಿಸಿತು. ಅಲ್ಲಪ್ಪ, ಅದರಲ್ಲಿ ಮೋಸ ಏನಿದೆ? ಆ ಹುಡುಗಿನ ನಿನಗೆ ಕೊಡಬೇಕು ಅಂತ ಅವಳ ತಂದೆ ತಾಯಿ ಆಸೆ ಇಟ್ಕೊಂಡಿದ್ದೇನೋ ನಿಜ. ಆದರೆ ಅವಳೇನಾದರೂ ನಿನಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಲಾ? ಅಥವಾ ನಿನ್ನ ಜೊತೆ ಓಡಾಡಿ ನಿನ್ನ ಕೈ ಬಿಟ್ಟಿದ್ದಾಳ? ಬಹುಶಃ ಅವಳು ಯಾರನ್ನು ಇಷ್ಟಪಟ್ಟಿರಬಹುದು. ಅವಳು ನಿನ್ನನ್ನು ನಿರಾಕರಿಸಿದಾಗಲೇ ನಾನು ಅದನ್ನು ಊಹಿಸಿದ್ದೆ. ಹೋಗಲಿ ಬಿಡು, ಅವಳು ಮೆಚ್ಚಿದವನ ಜೊತೆ ಸುಖವಾಗಿರಲಿ. ಅದಕ್ಕೆ ನೀನು ಯಾಕೆ ಊಟ ನಿದ್ರೆ ಇಲ್ಲದೆ ಒದ್ದಾಡಬೇಕು? ಊರಿಗೊಬ್ಬ ಪದ್ಮಾವತಿ ಎನ್ನುವ ಹಾಗೆ ಲೋಕದಲ್ಲಿ ನಿನಗೆ ಬೇರೆ ಹೆಣ್ಣು ಹುಟ್ಟಿಲ್ವೇ? ನಾನು ಸಮಾಧಾನ ಪಡಿಸಿದರೂ ಅವನ ಮುಖದಲ್ಲಿ ದುಗುಡ ತುಂಬಿತ್ತು. ಮುಂದೆ ಅವನ ಹಣೆ ಬರಹವಿದ್ದಂತಾಗಲಿ ಎಂದು ಉದಾಸೀನ ತೋರಿ ನಾನು ಸುಮ್ಮನಾಗಿ ಬಿಡಬಹುದಿತ್ತು. ಆದರೆ ಈ ವೃತ್ತಿ ನನಗೆ ಅನ್ನ ಕೊಡುವಷ್ಟು ಆಗಿರಲಿಲ್ಲ. ಒಲಿದ ಜೋಡಿಗಳನ್ನು ಒಂದುಗೂಡಿಸುವುದರಲ್ಲಿ ನಾನು ಸಂತೃಪ್ತಿ ಕಾಣ್ತಾ ಇದ್ದೆ. ಆ ಮದುವೆಗಳಲ್ಲಿ ಭಾಗವಹಿಸಿ ವಧುವರರಿಗೆ ಅಕ್ಷತೆ ಕಾಳು ಹಾಕಿದಾಗ ಭಗವಂತನ ಪೂಜೆ ಮಾಡಿದಷ್ಟು ನಾನು ಧನ್ಯವಾಗ್ತಿದ್ದೆ. ಈಗ ನನ್ನದೊಂದು ಸಣ್ಣ ತಪ್ಪಿನ ಸಲುವಾಗಿ ಯುವಕನೊಬ್ಬನ ಮನಸ್ಥಿತಿ ಹಾಗೂ ಜೀವನ ಹಾಳಾಗುವುದನ್ನು ಸಹಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಮೊದಲೇ ಜಾಗರೂಕತೆ ವಹಿಸಿ ಮಾಲ್ತಿಯ ಮನಸ್ಸನ್ನು ತಿಳಿಯುವ ಜಾಣತನ ಮಾಡಿದರೆ ಪ್ರಸಾದ್ ಅವಳಿಗೆ ಹುಚ್ಚನಾಗಿ ಕೊರಗುವ ಪ್ರಮೇಯವೇ ಬರ್ತಿರಲಿಲ್ಲ ಎಂದಷ್ಟೇ ಶಪಿಸಿಕೊಂಡೆನು. ಈ ಮಧ್ಯೆ ಗೋಪಾಲಯ್ಯನವರ ಮಗಳು ಭಾಗ್ಯಲಕ್ಷ್ಮಿಯ ನಿಶ್ಚಿತಾರ್ಥ ನಗರದ ದೊಡ್ಡ ಛತ್ರದಲ್ಲಿ ವೈಭವದಿಂದ ನೆರವೇರಿತು. ನಿಶ್ಚಿತಾರ್ಥವೇ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದವರು ಇನ್ನು ಮಗಳ ಮದುವೆಯನ್ನು ಹೇಗೆ ಮಾಡ್ತಾರೋ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡವರು ಹಲವಾರು. ಹಣದ ಬಗ್ಗೆ ಆ ದೇವರು ಏನೆಂದು ಭಾವಿಸಿದ್ದಾನೋ ಎಂದು ತಿಳಿಯಬೇಕಾದರೆ ಅದನ್ನು ಯಾರಿಗೆ ಹೇರಳವಾಗಿ ಕೊಟ್ಟಿದ್ದಾನೆಂಬುದನ್ನು ಗಮನಿಸಿ ಎಂಬ ನುಡಿ ಆಂಗ್ಲದಲ್ಲಿದೆ. ಗೋಪಾಲಯ್ಯನವರಿಗಿದ್ದ ಐಶ್ವರ್ಯದಲ್ಲಿ ಕಾಲು ಭಾಗದಷ್ಟಾದರೂ ನಮ್ಮ ರಂಗಣ್ಣ ಮೇಷ್ಟ್ರಿಗಿದ್ದಿದ್ರೆ ಅವರು ಕುಮಾರಿಗಳೆಲ್ಲ ಎಂದೋ ಸದ್ಗೃಹಸ್ಥರಾಗಿ ಬಾಳುತ್ತಿದ್ರು ಎಂದುಕೊಂಡು ನನ್ನಲ್ಲಿ ನಾನೇ ವೇದನೆಯಿಂದ ನಕ್ಕೆ. ಆ ಮದುವೆಯ ಸಂಚಲನವಾಗಿ ನನಗೆ ಎರಡೂ ಕಡೆಯಿಂದ ಉಡುಗೊರೆ ದೊರೆಯಿತು. ಗೋಪಾಲಯ್ಯ ನನಗೆ ಜರಿ ಅಂಚಿನ ಮೇಲುಕೋಟೆ ಪಂಚೆ ಶಲ್ಯ ಕೊಟ್ಟು ಅದಕ್ಕೆ 5,000 ರೂಪಾಯಿ ನಗದು ಹಣ ಸೇರಿಸಿ ನನ್ನ ಮುಂದಿಟ್ಟರು. ಒಪ್ಪಿಸಿಕೊಳ್ಳಬೇಕು ಜೋಯಿಸರೇ, ಮದುವೆ ದಿನದ ಬಾಪ್ತನ್ನು ಹಿಂದೆ ಚುಕ್ತ ಮಾಡಿಬಿಟ್ಟಿದ್ದೀನಿ ಎಂದು ಕೈ ಮುಗಿದಾಗ ನಾನು ಕಸಿವಿಸಿಗೊಂಡೆ. ಛೇ, ಇದೆಲ್ಲ ಬೇಡಿ. ಭಾಗ್ಯಮ್ಮನ ಲಗ್ನ ಪತ್ರಿಕೆಯ ಸಿಹಿ ಊಟವೇ ನನಗೆ ಸಾಕಾಗಿದೆ. ಎಲ್ಲಾದರೂ ಉಂಟೆ? ನಿಮ್ಮ ದಯೆಯಿಂದ ನಮ್ಮ ಮಗಳ ಕೊಡಲಿಗೆ ಮಾಂಗಲ್ಯ ಭಾಗ್ಯ ಕೂಡಿ ಬಂದಿದೆ. ದಯವಿಟ್ಟು ತಗೊಳ್ಳಿ. ವಿಮಲಮ್ಮನವರ ಆಗ್ರಹಕ್ಕೆ ಮಣಿದು ನಾನು ತೆಗೆದುಕೊಳ್ಳಲೇಬೇಕಾಯಿತು. ಹೀಗೆ ನಾನು ಕೈ ಹಾಕಿದ ಕಾರ್ಯ ಸುಸೂತ್ರವಾಗಿ ನೆರವೇರಿದರೆ ನನ್ನ ಮನಸ್ಸಿಗೂ ತುಂಬ ಸಂತೋಷವಾಗ್ತಿತ್ತು. ಮುಂದೆ ಪತಿ ಪತ್ನಿಯರಾಗುವ ಭಾಗ್ಯಲಕ್ಷ್ಮಿ ರಮೇಶ್ ನನ್ನ ಕಾಲಿಗೆರೆದಿದಾಗ ಶೀಘ್ರಮೇವ ಕಲ್ಯಾಣಮಸ್ತು, ಆದಷ್ಟು ಬೇಗ ದಂಪತಿಗಳಾಗಿ 100 ವರ್ಷ ಸುಖವಾಗಿ ಬಾಳಿ ಎಂದು ಎದೆ ತುಂಬಿ ಹಾರೈಸಿದೆ. ಎಲ್ಲ ಸರಿ, ಈ ಪ್ರಸಾದನದೇ ಯಾಕೋ ಎಡವಟ್ಟಾಯ್ತಲ್ಲ ಎಂದು ನನಗೆ ಬೇಸರವಾಗಿತ್ತು. ನಾನು ಯಾವುದೇ ಹುಡುಗಿಯ ಬಗ್ಗೆ ಪ್ರಸ್ತಾಪಿಸಿದರೂ ಅವನು ಅದನ್ನು ತಿರಸ್ಕರಿಸಿ ಬಿಡ್ತಿದ್ದ. ನನಗಿರೋದು ಒಂದೇ ಮನಸ್ಸು ಜೋಯಿಸರೇ, ಒಮ್ಮೆ ಅದನ್ನು ಒಬ್ಬಳಿಗೆ ಕೊಟ್ಟಾಗಿದೆ. ಅವಳೇ ನನ್ನ ಬಾಳ ಸಂಗಾತಿ ಅಂತ ಭಾವಿಸಿದ್ದೀನಿ. ಬೇರೆ ಹೆಣ್ಣನ್ನು ನಾನಿನ್ನು ಕಣ್ಣೆತ್ತಿಯೂ ನೋಡಲಾರೆ ಎಂದು ಅವನೆಂದಾಗ ಮಾಲ್ತಿಯನ್ನು ಮಾನಸಿಕವಾಗಿ ಹೆಂಡತಿಯನ್ನು ಸ್ವೀಕರಿಸಿಬಿಟ್ಟಿದ್ದಾನೆಯೇ ಎಂದು ಗಾಬರಿಯಾಯಿತು. ನೀನು ನನ್ನ ತಂದೆಗೆ ಒಬ್ಬನೇ ಮಗ ಕಣಯ್ಯ. ಅವರ ವಂಶ ಬೆಳೆಸೋದು ನಿನ್ನ ಕರ್ತವ್ಯ. ಮಾಲ್ತಿಗೂ ನಿನಗೂ ಈ ಜನ್ಮದಲ್ಲಿ ಋಣಾನುಬಂಧವಿಲ್ಲ ಅನ್ಕೊಂಡೆ ಬೇರೆ ಕಡೆ ಮನಸ್ಸು ಮಾಡಪ್ಪ ದೊರೆ ಎಂದು ಪರಿಪರಿಯಾಗಿ ಅವನನ್ನು ಪುಸಲಾಯಿಸಿ ಯತ್ನಿಸಿ ವಿಫಲನಾಗಿದೆ.
ಪ್ರಸಾದ್ ಮಾಲ್ತಿ ಎಂಬ ಮೋಹದ ಬಲೆಯಿಂದ ಹೊರಗೆ ಬರಲು ಸಿದ್ಧನಾಗಿರಲಿಲ್ಲ. ನಾನು ಹಿತಾಶನಾಗಿ ಪ್ರಸಾದನ ಮನೆಯಿಂದ ಬರುತ್ತಿದ್ದಂತೆ ನಮ್ಮ ಮನೆಯಲ್ಲಿ ನನಗಾಗಿ ಕಾದು ಕುಳಿತಿದ್ದ ರಂಗಣ್ಣನವರನ್ನು ಕಂಡು ಬೆರಗಾದೆ. ಅವರ ಪಕ್ಕದಲ್ಲೇ ಇದ್ದ ನರಹರಿಯ ಮುಖ ಕಣ್ಗೆಟ್ಟಿತು. ಸೌಖ್ಯವೇ ಮೇಷ್ಟ್ರೆ, ಹೇಗೆ ನಡೀತಾ ಇದೆ ಮಗಳ ಮದುವೆಯ ಸಿದ್ಧತೆಗಳು? ನಾನು ನಗುತ್ತಾ ಕೇಳಿದಾಗ ರಂಗಣ್ಣನವರು ಹೆಗಲ ಮೇಲಿದ್ದ ಶಲ್ಯವನ್ನು ಕಣ್ಗೊತ್ಕೊಂಡ್ರು. ಯಾಕೋ ನಮ್ಮ ಅದೃಷ್ಟವೇ ಚೆನ್ನಾಗಿಲ್ಲ ಜೋಯಿಸರೇ. ದೇವರು ನನಗ್ಯಾಕೆ ಆಯಸ್ಸು ತುಂಬಿ ಇನ್ನೂ ಭೂಮಿ ಮೇಲೆ ಉಳಿಸಿದ್ದಾನೋ. ಅವರ ಗದ್ಗದ ದನಿ ಕೇಳಿ ನಾನು ಅವ್ಯಾಕನಾದೆ. ಛೇ, ಯಾಕಿಂತ ಕೆಟ್ಟ ಮಾತನಾಡ್ತೀರಿ? ಕಷ್ಟ ಮನುಷ್ಯರಿಗಲ್ಲದೆ ಮರಕ್ಕೆ ಬರುತ್ತದೆಯೇ? ಇಷ್ಟು ವರ್ಷ ಕಷ್ಟ ಎದುರಿಸಿ ಹೇಗೋ ಗೌರವದಿಂದ ನಾನು ಬದುಕಿದ್ದೆ. ಆದರೆ ಈಗ ಮಾನ ಮರ್ಯಾದೆಗೆ ಕೊಂದು ಬರೋ ಪರಿಸ್ಥಿತಿ ಬಂದಿದೆ. ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳದೆ ಏನು ದಾರಿ ಇದೆ ಹೇಳಿ ಎಂದು ರಂಗಣ್ಣನವರು ಎಳೆಯ ಮಗುವಿನಂತೆ ಅಳಲು ಆರಂಭಿಸಿದಾಗ ನಾನು ಅಂತಕ ಗಾಬರಿಯಿಂದ ನರಹರಿಯ ಕಡೆ ನೋಡಿದೆ. ಏನಪ್ಪ ಇದು, ಏನಾಯಿತು? ನರಹರಿ ಸಣ್ಣ ದನಿಯಲ್ಲಿ, ಮದುವೆಗಿನ್ನೂ 10 ದಿನಗಳಿವೆ, ಆದರೆ ಸುಭಾಷ್ ಚಂದ್ರು ಪತ್ತೆ ಇಲ್ಲದೆ ಎಲ್ಲೋ ಹೋಗಿಬಿಟ್ಟಿದ್ದಾನೆ ಎಂದಾಗ ನಾನು ಕಣ್ಣು ಕಿರಿದು ಮಾಡಿ ಅವನನ್ನೇ ನಿರೀಕ್ಷಿಸಿದೆ. ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂದ್ರೇನಯ್ಯ? ನಿನಗೆ ಅವನ ಮನೆ ಗೊತ್ತಿಲ್ವೇ? ಅವನ ಬಗ್ಗೆ ಮಾಹಿತಿ ತಗೊಂಡು ಮೇಷ್ಟ್ರು ನಿನಗೆ ಕರ್ಕೊಂಡು ಬಂದವನು ನೀನೇ ತಾನೇ? ನರಹರಿಯ ಮುಖ ವಿವರಣಗೊಂಡಿತು. ನಾನು ಕರ್ಕೊಂಡು ಬಂದಿದ್ದೇನೋ ನಿಜ, ಆದರೆ ನನಗೆ ಅವನ ಬಗ್ಗೆ ಮನೆ ಅಡ್ರೆಸ್ ಆಗಲಿ ಅವನ ಬಳಗದವರಾಗಲಿ ಯಾರೂ ಪರಿಚಯವಿಲ್ಲ. ಅದು ಹೇಗೆ ಸಾಧ್ಯ? ಏನು ತಮಾಷೆ ಮಾಡ್ತೀಯಾ? ನಿಜವಾಗಿಯೂ ಹೇಳ್ತೀನಿ ಜೋಯಿಸರೇ, ನಾನು ಅವನನ್ನು ಮೊದಲು ಭೇಟಿಯಾಗಿದ್ದು ನನ್ನ ಸ್ನೇಹಿತ ಸಂಜೀವನ ಮನೆಯಲ್ಲಿ. 1 ಪೈಸೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಶ್ರೀಮಂತ ಯುವಕ ಅಂತ ತಿಳಿಯುತ್ತಲೇ ತಡ ಮಾಡದೆ ನಮ್ಮ ಶಾರದಾಗೆ ಅವನು ಸರಿಯಾದ ಜೋಡಿ ಆಗ್ತಾನೆ ಅಂತ ಕರ್ಕೊಂಡು ಬಂದ್ಬಿಟ್ಟೆ. ಮತ್ತು ಆ ಹುಡುಗ ಭಾರಿ ಶ್ರೀಮಂತ, ಭದ್ರಾವತಿಯಲ್ಲಿ ಅದಿದೆ ಇದಿದೆ ಲೊಟ್ಟೆ ಲೊಸ್ಕೋ ಅಂತ ಹೇಳಿದೆ. ನಾನು ರೇಗಿದಾಗ ನರಹರಿ ಪೆಚ್ಚಾದ. ಹಾಗಂತ ಅವನೇ ನನ್ನ ಹತ್ರ ಹೇಳ್ಕೊಂಡಿದ್ದ. ಈಗ ಭದ್ರಾವತಿಗೆ ಹೋಗಿ ಅವನ ಬಗ್ಗೆ ವಿಚಾರಿಸಿದರೆ ಅಂಥ ಹೆಸರಿನವರು ಇಲ್ಲಿ ಯಾರೂ ಇಲ್ಲವೇ ಇಲ್ಲ ಅಂತ ತಿಳಿದು ಬಂದಿದೆ. ಅಸಲು ಅವನು ಕೊಟ್ಟಿರೋ ವಿಳಾಸ ಸುಳ್ಳು. ನಮ್ಮ ಶಾರದಾಳಿಗೆ ಒಂದು ಸೀರೆ ಜೊತೆಗೆ ಯಾವುದೋ ತಳುಕಿನ ಒಡವೆ ಕೊಡಿಸಿ ಲಗ್ನ ಪತ್ರಿಕೆ ಬರ್ತೀನಿ ಅಂತ ಹೋದವನು ಮತ್ತೆ ಈ ಕಡೆ ತಿರುಗಿ ನೋಡೇ ಇಲ್ಲ. ನರಹರಿಯ ಮಾತು ಕೇಳಿ ನಾನು ಸಿಡಿಮಿಡಿಗೊಂಡೆ. ಮದುವೆ ವಿಷಯದಲ್ಲಿ ಇಷ್ಟು ಬೇಜವಾಬ್ದಾರಿಯಾದರೆ ಹೆಂಗಯ್ಯ? ಹುಡುಗನ ಬಗ್ಗೆ ಡೀಟೇಲ್ಸ್ ಕೇಳಿ ನನಗಾದರೂ ಮುಂದಿನ ಕೆಲಸ ಬಿಟ್ಟಿದ್ರೆ ಅವತ್ತೇ ಅವನ ಹುಳುಕೆಲ್ಲ ಬಯಲಾಗಿ ಬಿಡ್ತಿತ್ತು. ನೀನು ಮಹಾ ಅನುಭವಸ್ಥ ಅಂತ ನಂಬಿದ್ದಕ್ಕೆ ಹೀಗಾಯ್ತಾ?